ಪತ್ರಿಕಾಗೋಷ್ಠಿಗೆ ನಮ್ಮ ಯರದಾಳ ಮತಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹುರಿಯಾಳು ಲೋಕಸಭಾ ಅಭ್ಯರ್ಥಿಯಾದಂಥ ಸಂಯುಕ್ತಾ ಪಾಟೀಲ್ ಅವರ ಪರವಾಗಿ ಇಂದು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಜಿಲ್ಲಾಧ್ಯಕ್ಷರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಾರೆ. ಅದರ ಜೊತೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು, ಕಾಂಗ್ರೆಸ್ ಪಕ್ಷದ ನಮ್ಮ ಮಾರ್ಗದರ್ಶಕರಾದಂಥ ಡಾಕ್ಟರ್ ಬೆಳಗಲಿಯವರು ಉಪಸ್ಥಿತರಿದ್ದಾರೆ. ಅದರ ಜೊತೆ ನಮ್ಮ ಸೇವಾದಳದ ಜಿಲ್ಲಾಧ್ಯಕ್ಷರಾದಂಥ ಜಯಪ್ರಕಾಶ್ ಹುತ್ತೂರವರು, ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷರಾದಂಥ ಪೇಪಾರಿ ಅವರು, ನಮ್ಮ ಪರಮಾನಂದ ಅಸಂಘಟಿತ ಕಾರ್ಮಿಕ ಜಿಲ್ಲಾಧ್ಯಕ್ಷರಾದಂಥ ಪರಮಾನಂದ ಪುಟ್ಟರಟ್ಟಿ ಅವರು ಮತ್ತು OBC ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಮುದ್ಕಣ್ಣ ಅಂಬಿಗೇರವರು ಮತ್ತು ನಮ್ಮ KPCC ಇನ್ಚಾರ್ಜ್ ಆದಂಥ ವೈವಾ ತಿಮ್ಮಾಪುರ ಅವರು ಮತ್ತು ಮಹಾನಂದ ಅವರು KPCC ಇನ್ಚಾರ್ಜ್ ಅವರು ಮತ್ತು ರೊಕ್ಕವಿ ಬನ್ನಟ್ಟಿಯ ಬ್ಲಾಕ್ ಅಧ್ಯಕ್ಷರಾದಂಥ ಸಾಗರ್ ಹೊಸಮನಿಯವರು ಮತ್ತು ಭೂ ನ್ಯಾಯ ಮಂಡಳಿ ಸದಸ್ಯರಾದಂಥ ವಿಠ್ಠಲ್ ಹೊಸಮನಿಯವರು ಮತ್ತು ಇಲ್ಲಿ ನಮ್ಮ HS ಭಜಂತ್ರಿ ನಮ್ಮ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಮತ್ತು ಇತರ ಎಲ್ಲ ಮುಖಂಡರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ, ಅಶೋಕ್ ಅಂಗಡಿಯವರು ಕೂಡ ಉಪಸ್ಥಿತರಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಾರ್ವಜನಿಕವಾಗಿ ನಾವು ಮಾತಾಡೋದು ಇಷ್ಟೇ. ಇವತ್ತು BJPಯವರು ಒಂದು ವಾತಾವರಣ ಯಾವ ರೀತಿ ಒಯ್ತಾ ಇದ್ದಾರೆ ಅಂತ ಹೇಳಿದರೆ, ಭಾರತ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸುವಂಥ ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ. ಇದನ್ನು ಇವತ್ತು ಸಾರ್ವಜನಿಕರಾದವರು ಈ ಚುನಾವಣೆಯಲ್ಲಿ ಖಂಡಿಸುವುದು ಬಹಳ ಅನಿವಾರ್ಯ. ಯಾಕಂತ ಹೇಳಿದ್ರೆ, ಮೊದಲು ದೇಶದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ರಾಜೀವ್ ಗಾಂಧಿಯವರು ಪ್ರಧಾನಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರೋಗ್ಯ ಕೆಟ್ಟಾಗ ನೇರವಾಗಿ ಇಬ್ಬರು ಅಣ್ಣ ತಮ್ಮಂದ ರೀತಿಯೊಳಗೆ ಅವರ ಆರೋಗ್ಯವನ್ನು, ಅಟಲ್ ಬಿಹಾರಿ ವಾಜಪೇಯಿ ಅವರ ಆರೋಗ್ಯವನ್ನು ವಿಚಾರಿಸಿ ಅವ್ರನ್ನ ವಿದೇಶಕ್ಕೆ ಕಳಿಸಿ ಅವ್ರನ್ನ ಆರೋಗ್ಯವನ್ನು ವಿಚಾರಿಸಿ ಅವರ ಆರೋಗ್ಯ ಕಾಪಾಡುವಂಥ ವ್ಯವಸ್ಥೆ ಇತ್ತು. ಅಂದರೆ ಕುಟುಂಬದ ವ್ಯವಸ್ಥೆ ಇತ್ತು. ಆದರೆ ಇಂದಿನ ಈ ವ್ಯವಸ್ಥೆ ದೇಶದಲ್ಲಿ ಈಗ ಈ ವಾತಾವರಣ ಹೆಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈಗಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ದ್ವೇಷದ ವಾತಾವರಣನ ಸೃಷ್ಟಿ ಮಾಡ್ತಾರೆ. ಅಂದರೆ ವಿರೋಧ ಪಕ್ಷಗಳು ನಮ್ಮ ಕೈಗೊಂಬೆಯಾಗಿರಬೇಕು, ವಿರೋಧ ಪಕ್ಷಗಳು ನಮ್ಮ BJPಗೆ ಸೇರ್ಪಡೆ ಆಗಬೇಕು ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಉದಾಹರಣೆಗಾಗಿ IT ರೇಡ್ ಮಾಡಿಸೋದು, CBI ತನಿಖೆಗೊಳಪಡಿಸೋದು, ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಅವರನ್ನು ಬಂಧಿಸುವುದು, ಇಂಥ ಒಂದು ವಾತಾವರಣ, ಈ ದುಷ್ಕೃತ್ಯಗಳು ಏನು ಇವತ್ತು ದೇಶದಲ್ಲಿ ನಡೀತಾ ಇದೆ, ಇಂಥ ಒಂದು ಅಮಾನವೀಯ ರಾಜಕಾರಣ ಎಂದೂ ನಡೆದಿಲ್ಲ. ಇತಿಹಾಸದಲ್ಲಿ ತಿಳಿದ ಮಟ್ಟಿಗೆ ಎಂದೂ ನಡೆದಿಲ್ಲ. ಇವತ್ತು BJP ಪಕ್ಷದವರು ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿ ಮುಂದುವರೆದಿದ್ದೆ ಆದಲ್ಲಿ ಸಾರ್ವಜನಿಕರು ಒಂದು ದಿನ ನಿಮಗೆ ಯಾವ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಯುಕ್ತಾ ಪಾಟೀಲ್ ವಕೀಲರು, ಇವತ್ತು ಗದ್ದಿಗೌಡರ ನೀರಾನೀರು ಹಣಾನಿಯಲ್ಲಿ ಸಂಯುಕ್ತಾ ಪಾಟೀಲ್ ಇರ್ತಾರೆ. ಅವರು ಇವತ್ತು ಬಾಗಲಕೋಟೆಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಓಟುಗಳನ್ನು ಪಡೆಯುವ ಮೂಲಕ ಒಂದು ಪ್ರಬಲವಾದಂಥ ಏನು BJPಯವ್ರನ್ನ ಸೋಲಿನ ತೆಕ್ಕೆಗೆ ಒಯ್ಯುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ಹುರಿಯಾಳು ಸಂಯುಕ್ತಾ ಪಾಟೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಾವು ಕಾಂಗ್ರೆಸ್ ಪಕ್ಷದವರು ಜನರ ಕಲ್ಯಾಣ ಕಾರ್ಯಕ್ರಮಗಳು ಯಶಸ್ವಿ ಕಾರ್ಯಕ್ರಮಗಳಾಗಿ ಇವತ್ತು ಮಾರ್ಪಟ್ಟಿವೆ. ಅದಕ್ಕೆ ಉದಾಹರಣೆಯಾಗಿ ಸಾಕಷ್ಟು ಕೊಡ್ಬೋದು. ನಾವು ಇವತ್ತು 5 ಗ್ಯಾರಂಟಿಗಳು ನಾವು ಕಾಂಗ್ರೆಸ್ ಪಕ್ಷದವರು ಕೊಟ್ಟಿವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದವರು ಏನು ಕರ್ನಾಟಕ ರಾಜ್ಯವನ್ನ ಲೂಟಿ ಮಾಡಲು ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಸಿಟಿ ರವಿಯವರು ಹೇಳ್ತಾರೆ. ಹಂಗಾದ್ರೆ ನೀವು ಮೋದಿ ಗ್ಯಾರಂಟಿ ಅಂತೇಳಿ ಶಬ್ದಗಳನ್ನ ಬಳಕೆ ಮಾಡ್ತಾ ಇರೋದು ಯಾವ ಪುರುಷಾರ್ಥಕ್ಕೆ ಅಂತೇಳಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದವರು ಕೇಳಬೇಕಾಗುತ್ತೆ. ಅದರ ಜೊತೆ ಇವತ್ತು BJPಯವರು ಈ ಬರುವಂತ ಚುನಾವಣೆಯಲ್ಲಿ ಈ ಏನು ನಾಳೆ ವೋಟಿಂಗ್ ಬರುವಂತ ತೀರ್ಮಾನದಲ್ಲಿ ಜನರು ತಕ್ಕ ಪಾಠ ಕಲಿಸುತ್ತಾರೆ. ಯಾಕಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಮನೀಷಾ ವಾಲ್ಮೀಕಿ ಅನ್ನುವಂಥ ಇವತ್ತಿನ ದಿನ ನಾವು ಈ ಮಾಲಿಂಪುರ ಪಟ್ಟಣದಲ್ಲಿ ನಮ್ಮ ಬೆಳಗಲಿ ಡಾಕ್ಟರ್ ಸಾಹೇಬರ ಒಂದು ಹಿರಿಯರ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಹಲವಾರು ಜನ ಈಗಾಗಲೇ ಕಾಂಗ್ರೆಸ್ಸಿನ ಸೇರ್ಪಡೆಯಾದರು. ಯಾಕಂದ್ರೆ ಇದೆಲ್ಲ ಕಾಂಗ್ರೆಸ್ ಸೇರ್ಪಡೆ ಆದದ್ದ ಒಂದು ವಿಚಾರ, ಒಂದು ಸಂತಸ ಸಂಗತಿ ಏನಪ್ಪಾ ಅಂತಂದ್ರೆ, ಮೋದಿಯವರ ವಿರುದ್ಧ ಅಲ್ಲಿ ಇವತ್ತಿನ ದಿನ ಪ್ರಾರಂಭವಾಗ್ತಿದೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಇವತ್ತಿನ ದಿನ ವಾತಾವರಣ ಹೆಂಗಾಗಿದೆ ಅಂತಂದ್ರೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಯರದಾಳ ಮತಕ್ಷೇತ್ರದ ಮಾಲಿಂಪುರ ಭಾಗದಲ್ಲಿ ಪತ್ರಿಕಾಗೋಷ್ಠಿ ಒಂದರಲ್ಲಿ ನಾನು ಪತ್ರಿಕಾಗೋಷ್ಠಿಯಿಂದ ನಮ್ಮ ಜಿಲ್ಲೆಯ ಸಂಸದರಾದ PC ಗದ್ದಿಗೌಡರ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಈ ವೇದಿಕೆ ಮುಖಾಂತರ PC ಗದ್ದಿಗೌಡರಿಗೆ ನಾನು ಕೇಳ್ತಾ ಇದ್ದೀನಿ, ಅವರು ನಮ್ಮ ಜಿಲ್ಲೆಯಿಂದ 20 ವರ್ಷದಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ.
ಅಂದ್ರೆ 7,300 ದಿನಗಳ ಕಳೆದು ನಾನು ಇವಾಗ 20 ದಿನದಿಂದ ಎಲ್ಲಾ ಜಿಲ್ಲೆ ಪ್ರತಿ ಹಳ್ಳಿಗೂ ಭೇಟಿಯಾಗಿ ನನ್ನ ಕಾರಿನಲ್ಲಿ ಒಂದು ಶಾಲು ಮಾಲಿ ಟೊಪ್ಪಿಗೆ ಇಟ್ಕೊಂಡು ಅಡ್ಡಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ದಿವಸ ಗದ್ದಿಗೌಡರು ಭಾವಚಿತ್ರದಲ್ಲಿ ಬಿಟ್ಟು ಖುದ್ದಾಗಿ ಮನುಷ್ಯನ ವೃತ್ತ ಅಡ್ಡಾಡ್ತಿರೋದು, ಅಥವಾ ಯಾವ್ದಾದ್ರು ಹಳ್ಳಿಗೆ ಹೋಗಿದ್ರೆ, ಯಾವ್ದಾದ್ರು ಮದುವೆಗೆ ಹೋಗಿದ್ರೆ, ಅಥವಾ ಯಾವ್ದಾದ್ರು ತೀರಿಕೊಂಡ ಕಾರ್ಯಕ್ರಮದಲ್ಲಿ ಹೋಗಿದ್ರೆ, ಯಾರಾದ್ರೂ ರೈತರನ್ನ ಭೇಟಿಯಾಗಿ ಅವರ ಕುಂದುಕೊರತೆಗಳ ಬಗ್ಗೆ, ಅವರ ಸಂಕಟಗಳ ಬಗ್ಗೆ ವಿಚಾರಣೆ ಮಾಡಿದ ಯಾರಾದ್ರೂ ಒಬ್ಬ ವ್ಯಕ್ತಿಗಳು ಸಿಗ್ತಾರೋ ಅವರಿಗೆ ನಾನು ಸನ್ಮಾನ ಮಾಡ್ಬೇಕಂತ ಜಿಲ್ಲೆ ತುಂಬಾ ಅಡ್ಡಾಡ್ತಾ ಇದ್ದೀನಿ. ಒಬ್ರು ಸಿಗ್ತಾ ಇಲ್ಲ. ಅಂದ್ರೆ ಇಂಥ ವ್ಯಕ್ತಿ ಇನ್ನು 20 ವರ್ಷ ಮಾಡದೇ ಇರುವ ಅವನದೇ ಸರ್ಕಾರ, ದೇಶದಲ್ಲಿ ಅವ್ರದೇ ಸರ್ಕಾರ, ಅಂತ ಸರ್ಕಾರ ಇದ್ದು ಕೂಡ ಯಾರ್ದು ಒಂದು ಎಳ್ಳಷ್ಟು ಕೂಡ ಒಂದು ಕೆಲಸ ಮಾಡಿಲ್ಲ. ಇಂಥ ವ್ಯಕ್ತಿನ ನಾವು ಇದೇ ರೀತಿ ಆಯ್ಕೆ ಎಷ್ಟು ಜನ ಒಬ್ಬನ ಮಕ ನೋಡಿ ಆರಿಸ್ತರ್ಬೇಕು? ಯಾಕೆ ಮೋದಿ ಮಕ ನೋಡಿ ಯಾಕೆ ಆರಿಸ್ತರ್ಬೇಕು? ನಾವು ಮೋದಿ ಮಕದಲ್ಲಿ ಏನಾದ್ರೂ ಒಂದು 1000 ಟನ್ ಕಬ್ಬು ಬೆಳೆಯಕ್ಕಾಗತ್ತಾ? ಅಥವಾ ಒಂದು ಬೋರ್ ಹಾಕಿದ್ರೆ ನೀರು ತೆಗಿಯಕ್ಕಾಗುತ್ತಾ? ಈ ವೇದಿಕೆ ಮುಖಾಂತರ ನೇರವಾಗಿ ಗದ್ದಿಗೌಡರಿಗೆ ನಾನು ತಿಳಿಸ್ತಾ ಇದ್ದೀನಿ, ನಾವು ಒಂದು ದೇಶ ರಾಮರಾಜ್ಯ ಆಗ್ಬೇಕಂದ್ರೆ ಆ ದೇಶದ ಜನರು ಎಲ್ಲಾ ಕಷ್ಟಗಳಿಗೆ ಮುಕ್ತರಾಗಿ ಸಂತೋಷದಿಂದ ಇರಬೇಕಂದ್ರೆ ಆ ದೇಶ ರಾಮರಾಜ್ಯ ಆಗುತ್ತೆ. ರಾಮ ಮಂದಿರ ಕಟ್ಟುವುದರಿಂದ ದೇಶ ರಾಮರಾಜ್ಯ ಆಗೋದಿಲ್ಲ. ಈ ವೇದಿಕೆ ಮುಖಾಂತರ ನಾನು ಇವತ್ತು ಪ್ರಧಾನ ಮಂತ್ರಿಗೂ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಜನರ ಕಷ್ಟ ಸುಖಗಳನ್ನು ನೀವು ಯಾವುದನ್ನು ಕಡೆಗಣಿಸದೆ ಅದನ್ನು ದೂರವಿಟ್ಟು ಬರೇ ಮೋದಿ ಮಕ ನೋಡ್ಕೊತ ಎಷ್ಟು ದಿನ ನಾವು ಓಟ್ ಹಾಕೋತ ಹೋಗ್ಬೇಕು ಜನರಿಗೆ ನಾನು ಈ ಮುಖಾಂತರ, ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತೆ ಇಷ್ಟೇ ಅಲ್ಲ, 100% ಈ ಸಾರಿ ನಮ್ಮ ಸಂಯುಕ್ತ ಪಾಟೀಲ್ನ ನಾವು ಆರಿಸಿ ಕಳಿಸ್ಬೇಕು. ಯಾಕಂದ್ರೆ